ನಾವು ಕೂಡ ಪಾಸಿಟಿವ್ ಮಾತಾಡಿದ್ದೀನಿ, ದಯವಿಟ್ಟು ಬಿಟ್ಬಿಡಿ. ನಾವು ಕೂಡ ಪಾಸಿಟಿವ್ ಮಾತಾಡಿದ್ದೀನಿ, ದಯವಿಟ್ಟು ಬಿಟ್ಬಿಡಿ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದ ನಾನಲ್ಲ. ಏಡ್ಸ್ ಇಷ್ಟೊಂದು ಕಂಪ್ಲೇಂಟ್ ಇದೆ, FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನನ್ನ ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ನಾವು ಕಾರ್ಪೊರೇಷನ್ ಕೊಡ್ತೀರಾ ಇಲ್ವಾ? ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಾ, ಗೌಡ ಒಂದ್ ನಿಮಿಷ, ಗೌಡ ಉಪಮುಖ್ಯಮಂತ್ರಿಗಳಾಗಿದ್ದೀರಾ, ತಾವು ಉಪಮುಖ್ಯಮಂತ್ರಿಗಳಾಗಿದ್ದೀರಾ. ಒಳ್ಳೆ ನಿಮ್ಗೆ ನಾಳೆ ಒಳ್ಳೆ ಪತ್ರಿಕೆಯಲ್ಲೂ ಬರ್ಬೇಕಲ್ಲ, ಬರೀ ಇದೇ ಬರ್ಬೇಕ ಪತ್ರಿಕೆಯಲ್ಲಿ? ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ನೀವು ಓದ್ಕೊಂಡು ಬಂದು ನಮ್ಮ ಸುನೀಲ್ ಆಚೆ ಬಂದು ಹೇಳ್ದ, ಒಂದೇ ನಿಮಿಷ ತಾಳಪ್ಪ, ಸುನೀಲ್ ಬಂದ ಆಚೆ ಎಲ್ಲಿದಾರಪ್ಪ, ಬರ್ತಾರೋ ಇಲ್ಲೋ ಕೇಳಿ ಡೆಪ್ಟಿ ಸಿಎಂ. ಅಯ್ಯೋ ಯಾರು ಹೋದ್ರು ಹೋಗಿ ಇವತ್ತು ನಾನು ಕೂತು ಉತ್ತರ ಕೊಡ್ಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ಒಳ್ಳೆ ಚರ್ಚೆ ಆಯ್ತು, ಒಳ್ಳೆ ಚರ್ಚೆ ಆಯ್ತು. ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ಪ್ರೂವ್ ಮಾಡ್ತೇವೆ. ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಅಣ್ಣ ಮುನ್ನತ್ತಣ್ಣ ನೀವೇನ್ ಎದ್ದೇಳ್ತಿದ್ದೀರಿ? ಕೇಳ್ತೀನಿ ಅಂದ್ರೆ ಒಂದ್ ನಿಮಿಷ ಕೂತ್ಕೊಳ್ರಿ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದ ನಾನಲ್ಲ. ಏಡ್ಸ್ ಇಷ್ಟೊಂದು ಕಂಪ್ಲೇಂಟ್ ಇದೆ, FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನನ್ನ ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ನಾವು ಕಾರ್ಪೊರೇಷನ್ ಕೊಡ್ತೀರಾ ಇಲ್ವಾ? ಕಾರ್ಪೊರೇಷನ್ ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ಅವ್ರದ್ದು ಏನಿದೆಯೋ ನಮ್ಗೆ ಗೊತ್ತಿಲ್ಲ, ಮಾತಾಡ್ಕೊಳ್ಳಿ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆ ಮಾತಾಡ್ಕೊಳ್ತೀನಿ. ಇದಕ್ಕೆ ಒಂದಿನ ಸಾಗಲ್ಲ, 4 ದಿನ ಬೇಕಿದೆ. ಒಂದ್ ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರನ್ನ ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಈಗ ಇಲ್ಲ ಮುಂದೆ ಕೂತ್ಕೊಳ್ಳಿ. ಈಗ ಎಲ್ಲರಿಗೂ ನೋಡಿ ಕ್ವಶನ್ ಅರ್ಥ ಕೊಡ್ಬೇಕು. ಈಗ ಉತ್ತರ ಅವರು ನಿಜವಾಗ್ಲು ಒಂದ್ ನಿಮಿಷ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡ್ಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇದ್ರೆ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರ ಹೋಗ್ಬಿಟ್ಟು ಈ ಬೆಂಗಳೂರು ವಿಚಾರ ಕೈಬಿಟ್ಟು ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಇದು ದಯವಿಟ್ಟು MLAಗಳು ನಾಳೆ ದಿನ ಎಲ್ಲರೂ MLAಗಳಿಗೆ ಇದೇ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕೂತ್ಕೊಳ್ಳಿ ಸರ್, ಒಂದ್ ನಿಮಿಷ. ಸಭಾಧ್ಯಕ್ಷರೇ ಒಂದ್ ನಿಮಿಷ ಮತ್ತೆ ಕೊಡ್ತೀನಿ ನಿಮ್ಗೆ. ಇನ್ನೊಬ್ಬರ ಮೇಲೆ ನಾನೇ ಮಾಡ್ಕೊಳ್ತೀರಾ? ಉತ್ತರ ಕೇಳೋದು ಕೇಳಿ. ನಾನು ಹೆಚ್ಚಿಗೆ ಮಾತಾಡಲ್ಲ ಈ ವಿಚಾರದಲ್ಲಿ, ನಾನು ಹೆಚ್ಚಿಗೆ ಮಾತಾಡಲ್ಲ. ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೇನೆ. ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಪಾಪದ ಕೆಲಸ. ಮತ್ತೆ ಇಂಥ
ಪಾಪದ ಕೆಲಸ ಸುನೀಲ್, ಮಾಡಿ ಇಲ್ಲಿ ಬಂದು ಸರ್, ಕೂತ್ಕೊಳ್ಳೋದು. ಅಧ್ಯಕ್ಷರೇ, ಒಳ್ಳೆ ಕೆಲಸ ಬಂದು ಕೂತ್ಕೊಳ್ಳಿ. ಇಂಥ ಪಾಪದ ಕೆಲಸ ಮಾಡಿ ಕೂತ್ಕೊಳ್ಳೋದು. ರೆಕಾರ್ಡ್ ತೆಗಿಸ್ಬಿಡಿ ಪಾಪದ ಕೆಲಸ ಮಾಡಿ ಬಂದಿರೋದು ಆಯ್ತು. ಒಂದು ಎರಡು ಪಾಪದ ಕೆಲಸ ಮಾಡಿಲ್ಲ ಇಲ್ಲಿ. ಬೇಡ ಯಾವ್ದು ನಮ್ಮ ಬಿಜೆಪಿ ಬೇರೆ ವಿಷಯ ಬಂದಿದೆ, ಅದನ್ನ ರೆಕಾರ್ಡ್ ತೆಗೀರಿ. ಅವ್ರು ಮಾತಾಡಿದ ವಿಚಾರ ಹೇಳ್ತಾ ಇದ್ದೀನಿ ನಾನು. ಕಸದ್ ಮಾತಾಡೋಲ್ಲ ಅವ್ರು ಕಸದ್ ಮುಂದಾಕ್ತವ್ರೆ. ಕಸ ಲಂಚದ್ದು ಮುಂದಾಕ್ ಕೂತ್ಕೊಳ್ಳಿ, ಮುಂದಾಕ್ತವ್ರೆ. ಕಸದ್ ಲಂಚ ವೈಯಕ್ತಿಕ ಬೇಡ ಸರ್, ವೈಯಕ್ತಿಕ ಅಲ್ಲ. ವೈಯಕ್ತಿಕ ಮಾತಾಡಿ. What is it? ನೀವ್ ಹೇಳ್ರಿ ನೀವು ಮುಂದಾಕ್ ಕೂತ್ಕೊಳ್ಳಿ. ಒಂದು ಮನೆ ಅವ್ರು ಮಾಡಿದ್ದಾರೆ. ಕೂತ್ಕೊಳ್ಳಿ ಈಗ. ಎಷ್ಟು ಮಂದಿ ಮುನಿರತ್ನವ್ರೆ, ಕೇಳ್ಬೇಕ ನಾವು. ಮುನಿರತ್ನವ್ರೆ ಕೂತ್ಕೊಳ್ಳಿ. ನಾನಿಲ್ಲ ಅಂದ್ಬಿಟ್ಟು ನಿನ್ನ ಸೀಟು ನಾನು ಮುನಿರತ್ನವ್ರೆ, ಅಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮುನಿರತ್ನವ್ರೆ.